ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ. ಇದು ನಮ್ಮ ಇಂಡಿಯನ್ ಹಿಸ್ಟ್ರಿ. ಇದನ್ನ ಯಾಕೆ ಹೇಳ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ. 1000 AD ಈ ಟೈಮಲ್ಲಿ ನಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳು ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಇಂಡಿಯಾ ಅಲ್ಲಲ್ಲೇ ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಆ ಏರಿಯಾಗಳಲ್ಲಿ ಒಬ್ಬೊಬ್ಬ ರಾಜ ಹುಟ್ಕೊಂತಾನೆ. ಈಗ ರಾಜ್ಯ ಆಯ್ತು, ರಾಜ ಆಯ್ತು, ಈಗ ರಾಜ್ಯನ ದೊಡ್ಡದು ಮಾಡಬೇಕು. ಇದರಿಂದ ಇಂಡಿಯಾ ಒಳಗೇನೆ ನಮ್ಮ ರಾಜ್ಯರಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ಈಚೆ ಇರೋರು ಇದು ಒಳ್ಳೆ ಟೈಮು ಅಟ್ಯಾಕ್ ಮಾಡೋದಕ್ಕೆ ಅನ್ಕೊಂಡು ಒಂದ್ಸರಿ ಎಲ್ಲ 2 ಸರಿ ಎಲ್ಲ 17 ಸರಿ ಒಬ್ಬನೇ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾನೆ. ಅದಕ್ಕೂ ಮುಂಚೆ 1000 AD ಅಲ್ಲಿ ನಮ್ಮ ಇಂಡಿಯಾ ಹೆಂಗಿತ್ತು ಅಂತ ಒಂದ್ಸಲಿ ರೀಕ್ಯಾಪ್ ನೋಡ್ಕೊಂಡ್ ಬರೋಣ. ಆ ಟೈಮಲ್ಲೇನೆ ನಮ್ಮ ಹತ್ರ ಬರೀ ಮಿಲಿಟರಿ ಪವರ್ ಅಲ್ಲ, ನೇವಲ್ ಪವರು ಇತ್ತು. ಆಲ್ ಥ್ಯಾಂಕ್ಸ್ ಟು ಚೋಳ ಡೈನಾಸ್ಟಿಯ ರಾಜ ಕಿಂಗ್ ರಾಜೇಂದ್ರ ಅವ್ರಿಗೆ. ಇದು ಅಲ್ಲದೆ ಈ ಪವರ್ನ ಅವ್ರ ಅಡ್ವಾಂಟೇಜ್ ತಗೊಂಡು ಕೋಸ್ಟಲ್ ಬರ್ಮಾ, ಅಂಡಮಾನ್ ಅಂಡ್ ನಿಕೋಬಾರ್, ಲಕ್ಷದ್ವೀಪ್, ಮಾಲ್ಡೀವ್ಸ್, ಪೇಗು ಐಲ್ಯಾಂಡ್ನು ಅವ್ರ ಕಂಟ್ರೋಲಿಗೆ ತಗೊಂತಾರೆ. ಈ ಟೈಮ್ ಅಷ್ಟರಲ್ಲಿ ಚೋಳ ಡೈನಾಸ್ಟಿಯವರು ಅವ್ರ ಪವರ್ನ ಎಷ್ಟು ದೊಡ್ಡದಾಗಿ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಈ ಕಡೆ ಬೆಂಗಾಲ್ ಮತ್ತೆ ಬಿಹಾರ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ, ಅಲ್ಲಿನ ರಾಜ ಮಹಿಪಾಲನ ಸೋಲ್ಸಿ. ಇವರ ಮೇನ್ ಕಾಂಟ್ರಿಬ್ಯೂಷನ್ಸ್ ಬಂದು ತಂಜಾವೂರ್ ಟೆಂಪಲ್, ಚಿದಂಬರಂ ಟೆಂಪಲ್, ಗಂಗೈಕೊಂಡಪುರಂ, ದಸಾಸುರ, ತ್ರಿಭುವನಂ, ಶ್ರೀರಂಗಂ, ತಿರುವನ್ನಮಲೈ ಈ ದೇವಸ್ಥಾನಗಳನ್ನ ಕಟ್ಟೋದ್ರಲ್ಲಿ ಇವ್ರ ಕಾಂಟ್ರಿಬ್ಯೂಷನ್ಸ್ ಇದೆ. ಇಲ್ಲಿ ಬರೋ ಇನ್ನೊಂದು ಕ್ವೆಶ್ಚನ್, ಆ ಟೈಮಲ್ಲಿ ಈ ರಾಜರು ಇಷ್ಟೊಂದು ದೇವಸ್ಥಾನಗಳನ್ನ ಏನಕ್ಕೆ ಕಟ್ತಾ ಇದ್ರು ಅಂತ. ಆ ಟೈಮಲ್ಲಿ ರಾಜ ಮಹಾರಾಜರು ಏನಿದ್ರು ಅವರು ಅವ್ರ ರೀಜನ್ ನ ಎಕ್ಸ್ಪ್ಯಾಂಡ್ ಮಾಡ್ಕೊಳಕ್ಕೆ ಅಲ್ಲಿ ವಾರ್ಗಳು ನಡೆಸೋರು. ಯಾರು ಗೆಲ್ತಾರೆ ಅವ್ರು ಆ ರೀಜನ್ ನ ತಗೊಳ್ಳೋರು. ಇದು ಒಂದು ಫಾರ್ಮ್ಯಾಟ್. ಆದ್ರೆ ದೇವಸ್ಥಾನ ಕಟ್ಟೋದ್ರಿಂದಾನು ಅವ್ರಿಗೆ ರೆವೆನ್ಯೂ ಜನರೇಟ್ ಆಗುತ್ತೆ. ಇದು ಹೆಂಗಪ್ಪ ಅಂದ್ರೆ ದೇವಸ್ಥಾನ ಕಟ್ಟಿದ್ರೆ ಅದನ್ನ ನೋಡಕ್ಕೆ ಎಲ್ಲೆಲ್ಲಿಂದಾನು ಜನರು ಬರ್ತಾರೆ. ಇದರಿಂದ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಹೊಸ ಹಳ್ಳಿಗಳೇ ಉಟ್ಕೊಂಡ್ಬಿಡುತ್ತೆ. ಅಲ್ಲಿರೋ ಜನ ಫಾರ್ಮಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ರಾಜರಿಗೆ ರೆವೆನ್ಯೂ ಜನರೇಟ್ ಆಗ್ತಿತ್ತು. ಈ ರೆವೆನ್ಯೂ ತಗೊಂಡವರು ಫರ್ದರ್ ಡೆವಲಪ್ಮೆಂಟ್ ಹಾಕೋರು. ಇದೇ ಡೆವಲಪ್ಮೆಂಟ್ ನ ನೋಡಿ ಅಕ್ಕಪಕ್ಕದ ರಾಜರು ವಾರ್ ಮಾಡಕ್ ಬರೋರು. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ಈ ದೇವಸ್ಥಾನ ಕಟ್ಟೋದ್ರಿಂದನೇ ವಾರ್ಗಳಾಗ್ತಿತ್ತು. ಯಾಕೆಂದ್ರೆ ದೇವಸ್ಥಾನ ಕಟ್ಟೋದ್ರ ಹಿಂದೆ ರಾಜರ ಪ್ಲಾನ್ ಏನಿರ್ತಿತ್ತು ಅಂದ್ರೆ ಅವ್ರ ರಾಜ್ಯನ ಇನ್ನ ದೊಡ್ಡದ್ ಮಾಡ್ಕೊಳ್ಳೋದು. ಆ ಟೈಮಲ್ಲಿ ಇಂಡಿಯಾ ಒಳಗಡೆ ಯಾರ್ಯಾರು ರಾಜರಿದ್ರು ಅವ್ರಿಗೆಲ್ಲ ಒಂದೇ ಅಲ್ಟಿಮೇಟ್ ಗೋಲ್ ಇತ್ತು, ಚಕ್ರವರ್ತಿ ರಾಜ ಆಗ್ಬೇಕು ನಾನು ಅಂತ. ಯುದ್ಧ ಮಾಡ್ತಿದ್ದು ಬರೀ ಇದು ಒಂದೇ ಕಾರಣಕ್ಕಲ್ಲ. ಕೆಲವರು ದುಡ್ಡಿಗೆ, ಇನ್ ಕೆಲವರು ಅವ್ರ ರಿಲಿಜನ್ ನ ಸ್ಪ್ರೆಡ್ ಮಾಡಕ್ಕೆ, ಇಲ್ಲ ಅಂದ್ರೆ ಆಪೋಸಿಟ್ ಅವ್ರ ರಿಲಿಜನ್ ನ ಉಳಿಸ್ಕೊಳ್ಳೋದಿಕ್ಕೆ, ಇನ್ ಕೆಲವು ಯುದ್ಧ ರಿವೆಂಜ್ ತೀರಿಸ್ಕೊಳಕ್ಕೆ, ನಮ್ಮ ಅಪ್ಪನ್ ಸಾಯಿಸಿದ್ದೀರಾ ಅಂತ ಮಗ ಯುದ್ಧ ಮಾಡಕ್ ಬರೋನು. ಇನ್ ಕೆಲವು ಯುದ್ಧಗಳು ನಿಜವಾಗ್ಲೂ ಏನಾದ್ರು ಒಳ್ಳೆ ಚೇಂಜ್ ತರೋದಕ್ಕೆ ಆಡೋರು. ಇದರಲ್ಲಿ ಡೆಡ್ಲಿಯೆಸ್ಟ್ ಅಂದ್ರೆ ಇನ್ ಕೆಲವರು ಹಿಂದೂಯಿಸಂ ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಕ್ಕೆ ಈಚೆಯಿಂದ ಬಂದು ವಾರ್ ಮಾಡೋರು. ಈ ಪುಣ್ಯಾತ್ಮರು ಯಾರು ಅಂತ ನೆಕ್ಸ್ಟ್ ನಮ್ ಸ್ಟೋರಿಯಲ್ಲಿ ಹೇಳ್ತೀನಿ. ಆದ್ರೆ ಇವನ್ ಮಾಡಿದ್ರಿಂದ ನಮ್ಮ ಇಂಡಿಯಾದ ಆ ಟೈಮ್ GDP ಕಂಪ್ಲೀಟ್ ಆಗಿ ಕ್ರಾಶ್ ಆಗಿತ್ತು. ಮ್ಯಾಡಿಸನ್ ಅಂತ ಬ್ರಿಟಿಷ್ ಎಕನಾಮಿಕ್ ಹಿಸ್ಟೋರಿಯನ್ ಇವ್ರ ಪ್ರಕಾರ 1000 AD ಅಲ್ಲಿ ಇಂಡಿಯಾ ಚೈನಾ ಎರಡೂ ಸೇರ್ಕೊಂಡು 50.5% ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋರು ವರ್ಲ್ಡ್ GDPಗೆ. ಸೊ ಇಷ್ಟೊಂದು ದುಡ್ಡು ಇಲ್ಲಿದೆ ಅಂದ್ರೆ ಕಳ್ಳರು ಕಣ್ಣು ಇಲ್ಲೇ ಇರುತ್ತೆ ಅಲ್ವಾ. ಇಂಡಿಯಾದ ಮೇಲೆ ಕಣ್ಣಿಟ್ಟು ಅಟ್ಯಾಕ್ ಮಾಡಿದ ಪುಣ್ಯಾತ್ಮ ಮೊಹಮ್ಮದ್ ಗಜ್ನಿ ಅಂತ. ಇವನು ಫುಲ್ ಪ್ರೂಫ್ ಪ್ಲಾನ್ ಮಾಡ್ಕೊಂಡು ಬರೀ ಸಮ್ಮರ್ ಟೈಮಲ್ಲೇ ಅಟ್ಯಾಕ್ ಮಾಡಕ್ ಬರೋನಂತೆ. ಅದ್ಯಾಕಪ್ಪ ಅಂದ್ರೆ ಇವನು ಯಾವುದೇ ರಿಸ್ಕ್ ತಗೊಳಕ್ಕೆ ರೆಡಿ ಇರ್ಲಿಲ್ಲ. ಇವನ್ ಅಟ್ಯಾಕ್ ಮಾಡಕ್ಕೆ ಬರ್ತಿದ್ದ ರೂಟ್ ಬಂದು ಪಂಜಾಬ್. ಆ ರೂಟ್ ಅಲ್ಲಿ 5 ನದಿಗಳಿದೆ. ಸೊ ಫ್ಲಡ್ ಆಗಿ ಇವನ್ ಆರ್ಮಿ ಎಲ್ಲಿ ಸಿಗಾಕೊಂಡ್ಬಿಡುತ್ತೋ ಅಂತ ಬೈಕ್ಕೆ ಸಮ್ಮರ್ ಅಲ್ಲೇ ಅಟ್ಯಾಕ್ ಮಾಡೋನು. ಈ ಸ್ಟ್ರಾಟಜಿ ಇವನ್ ಫೇವರ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇವನು ಇಂಡಿಯಾಗೆ ಒಂದ್ಸಲಿ ಎಲ್ಲ 2 ಸಲಿ ಎಲ್ಲ 17 ಸಲಿ ಬರ್ತಾನೆ ಇಂಡಿಯಾನ ಲೂಟಿ ಮಾಡ್ಕೊಂಡು ಹೋಗಕ್ಕೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫಸ್ಟ್ ಅವನು ಇವಾಗಿನ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿಯಾನೆ ಅಂದ್ರೆ ಅಫ್ಕೋರ್ಸ್ ಅವ್ನ ಆಪೋಸಿಟ್ ಅಲ್ಲಿ ಯಾರನ್ನ ಇದ್ದೇ ಇರ್ತಾರೆ ನಿಲ್ಸಕ್ಕೆ. ಅವನು ಆಪೋಸಿಟ್ ಇದ್ದಿದ್ದು ಒಬ್ಬ ಹಿಂದೂ ರಾಜ ಜಯಪಾಲ ಅಂತ. ಆದ್ರೆ ವಾರ್ ಅಲ್ಲಿ ಅವ್ರು ಸೋತೋಗ್ತಾರೆ. ಸೋತೋಗಿದ್ದ ದುಃಖದಲ್ಲಿ ಅವ್ರ ಮಗನ್ಗೆ ರಾಜ್ಯನ ಕೊಟ್ಟು ಅವ್ರ ಪ್ರಾಣ ತೆಕ್ಕೊಂಡ್ಬಿಡ್ತಾರೆ. ಬರೀ ಒಂದು ವಾರ್ ಸೋತೋಗಿದ್ದಕ್ಕೆ ರಾಜ ಈ ಸ್ಟೆಪ್ ತಗೊಳ್ಳೋದ. ಟರ್ನ್ಸ್ ಔಟ್ ಇದು ಫಸ್ಟ್ ವಾರ್ ಅಲ್ಲ. ಇದಕ್ಕಿಂತ ಮುಂಚೆ ಮೊಹಮ್ಮದ್ ಗಜ್ನಿ ಅವ್ರ ಅಪ್ಪ ಇಂಡಿಯಾನ ಇನ್ವೇಡ್ ಮಾಡಕ್ಕೆ ಟ್ರೈ ಮಾಡಿದ್ದ. ಅವಾಗ ರಾಜ ಜಯಸಿಂಗು ಇವ್ರನ್ನೆಲ್ಲ ಇಂಡಿಯಾ ಒಳಗಡೆ ಕಾಲಿಡಕ್ಕೂ ಬಿಟ್ಟಿರ್ಲಿಲ್ಲ. ಅವ್ರ ಅಪ್ಪ ಸತ್ ಮೇಲೆ ಮೊಹಮ್ಮದ್ ಗಜ್ನಿ ಪವರ್ಗೆ ಬರ್ತಾನೆ. ಬಂದಿದ ತಕ್ಷಣ ಇಂಡಿಯಾ ಮೇಲೆ ವಾರ್ ಮಾಡಿ ಅನ್ಫಾರ್ಚುನೇಟ್ ಆಗಿ ಗೆಲ್ತಾನೆ. ಮೊಹಮ್ಮದ್ ಗಜ್ನಿಯ 17th ಅಟ್ಯಾಕ್, ಲಾಸ್ಟ್ ಅಟ್ಯಾಕ್ ಇಂಡಿಯಾ ಮೇಲೆ ಗುಜರಾತ್ ಅಲ್ಲಿರೋ ಸೋಮನಾಥ್ ಟೆಂಪಲ್. ಇಲ್ಲಿ ಇವನು ಹಿಂದೂ ರಾಜ್ಪೂತ್ ಅವ್ರ ಜೊತೆ 3 ದಿನ ಫೈಟ್ ಮಾಡಿ ಗೆಲ್ತಾನೆ. ಇದು ಅಲ್ಲದೆ 200 ಲಕ್ಷ ದಿನಾರ್ಸ್ನ ಇಲ್ಲಿಂದ ಲೂಟಿ ಮಾಡಿ ತಗೊಂಡೋಗ್ತಾನೆ. ಇಲ್ಲಿ ಬರೀ ದುಡ್ಡೇ ಅಲ್ಲ, ಅವತ್ತಿನ ದಿನ ಅಲ್ಲಿ 5000ಕ್ಕಿಂತ ಜಾಸ್ತಿ ಜನ ಸತ್ತಿದ್ರು. ಫಸ್ಟ್ ಪ್ಲೇಸ್ ಅಲ್ಲಿ ಇವನ್ಗೆ ಇಷ್ಟೊಂದು ಪವರ್ ಎಲ್ಲಿಂದ ಬಂತು ಅಂತ ಈಚೆಯಿಂದ ಬಂದು ನಮ್ಮ ಹಿಂದೂ ರಾಜರುಗಳನ್ನೆಲ್ಲ ಸಾಯಿಸೋ ಅಷ್ಟು. ಇದಕ್ಕೆಲ್ಲ ಕಾರಣ ನಮ್ಮ ಹಿಂದೂ ರಾಜರೇನೆ. ಯಾಕೆಂದ್ರೆ ಅವರು ಒಳಗೇನೆ ಒಬ್ಬರ ಮೇಲೊಬ್ರು ಜಗಳ ಮಾಡೋದ್ರಲ್ಲಿ ಎಷ್ಟು ಬ್ಯುಸಿಯಾಗಿದ್ರು ಅಂದ್ರೆ ಈಚೆ ಅವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಗಮನನೇ ಇರಲಿಲ್ಲ. ಇದನ್ನೇ ಅವನ ಅಡ್ವಾಂಟೇಜ್ ಆಗಿ ತಗೊಂತಾನೆ ಮೊಹಮ್ಮದ್ ಗಜ್ನಿ.
ಅವನನ್ನು ತುಂಬಾ ವಾಚ್ ಮಾಡಿ ಅಟ್ಯಾಕ್ ಮಾಡ್ತಾನೆ. ಯಾವಾಗ ನಮ್ಮ ಹಿಂದೂ ರಾಜರು ಕನುಜ್ ಅನ್ನೋ ಜಾಗಕ್ಕೋಸ್ಕರ ಜಗಳಗಳು ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ. ಪಲಾಸ್, ಪ್ರತಿಹಾರಾಸ್, ರಾಷ್ಟ್ರಕೂಟಸ್ ಈ 3 ಜನರ ಮಧ್ಯದಲ್ಲಿ ತ್ರಿಪಾಠ್ ಸ್ಟ್ರಗಲ್ ನಡೀತಾ ಇರುತ್ತೆ. ಅದು 2 ಸೆಂಚುರಿಯಿಂದ. ಸೊ ಈ ರೀಸನ್ ಇಂದ ಒಳಗಡೆಯಿಂದ ನಮ್ಮ ರಾಜರು ತುಂಬಾ ವೀಕ್ ಆಗ್ಬಿಟ್ಟಿರ್ತಾರೆ. ಇದ್ರ ಕೊನೆಯಲ್ಲಿ ಪ್ರತಿಹಾರಾಸ್ ಅವರು ಕನೂಜ್ನ ಗೆದ್ದು 3 ಸೆಂಚುರಿ ಅಲ್ಲಿ ಆಳ್ತಾರೆ. ಆದ್ರೆ ಈ ಕನೌಜ್ ಅಲ್ಲಿ ಅಂತ ಸ್ಪೆಷಲ್ ಏನಿತ್ತು ಅಂತ ಏನ್ ಗೋಲ್ಡ್ ಏನಾದ್ರು ಸಿಕ್ತಿತ್ತಾ? ಒಂಥರ ಹಂಗೆ ಅಂತಾನೆ ಹೇಳ್ಬೋದು. ನಮ್ಮ ಮ್ಯಾಪ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಸಿಲ್ಕ್ ರೂಟ್ ಇತ್ತು ಅಂತ. 2nd ಸೆಂಚುರಿಯಿಂದ 14th ಸೆಂಚುರಿ ತನಕ ಏಷ್ಯಾದಿಂದ ಹಿಡಿದು ಮೆಡಿಟರೇನಿಯನ್ ಸಿ ತನಕ ಈ ರೂಟು ಕನೆಕ್ಟ್ ಮಾಡೋದು. ಇವತ್ತಿನ ಟೈಮಲ್ಲಿ ನೋಡಿದ್ರೆ ಚೈನಾ, ಇಂಡಿಯಾ, ಪರ್ಷಿಯಾ, ಅರಬ್, ಗ್ರೀಸ್, ಇಟ್ಲಿನ ಕನೆಕ್ಟ್ ಮಾಡುತ್ತಿದ್ದು. ಆ ಟೈಮಲ್ಲಿ ಮೋಸ್ಟ್ ಆಫ್ ದ ಟ್ರೇಡು ಇದೇ ರೂಟ್ಗಳಿಂದನೇ ಮಾಡೋರು. ಪ್ರತಿಹಾರಾಸ್ ಏನೋ ಗೆದ್ದಿದ್ರು, ಬಟ್ ಅರೆ ಸೋತಿರೋ ರಾಜರು ಏನು ಸುಮ್ಮನೆ ಕುತ್ಕೊಳ್ಳೋರ, ಅವರು ಫೈಟ್ ಬ್ಯಾಕ್ ಮಾಡೋರು. ಸೊ ಈ ಥರ ನಮ್ಮ ರಾಜರು ಒಳಗಿಂದ ಒಳಗೇನೆ ಕಿತ್ತಾಡ್ತಿದ್ರು. ಫೈನಲ್ ಆಗಿ 1000 AD ಈ ಟೈಮ್ ಅಷ್ಟರಲ್ಲಿ ಪ್ರತಿಹಾರಾಸು ವೀಕ್ ಆಗ್ತಾ ಬರ್ತಾರೆ. ಇಲ್ಲಿ ಇವರು ವೀಕ್ ಆಗ್ತಿದ್ದಂಗೆ ಹೊಸ ಬೇರೆ ರಾಜ್ಯಗಳು ಹುಟ್ಕೊಳ್ಳುತ್ತೆ. ಪರ್ಮಾರ್ ಡೈನಾಸ್ಟಿ, ಚೋಳಾಸ್ ಡೈನಾಸ್ಟಿ, ಪಾಲ್ ಡೈನಾಸ್ಟಿ, ಈ ತರ ಹೊಸ ರಾಜ್ಯಗಳು ಹುಟ್ಕೊಳ್ಳುತ್ತೆ. ನಮ್ಮಲ್ಲಿ ಯೂನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂತಿದ್ರು ಮೊಹಮ್ಮದ್ ಗಜ್ನಿ ಅಂತವ್ರು. ಈ ತರ ಲೂಟ್ ಪಾಟ್ ನಡಿಬೇಕಾದ್ರೆ ನಮ್ಮ ಇಂಡಿಯನ್ ಎಕನಾಮಿ ಕತೆ ಏನಾಗಿರ್ಬೋದು ಅಂತ. 1st ಸೆಂಚುರಿಯಲ್ಲಿ ಇಂಡಿಯಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಎಕನಾಮಿ ಆಗಿತ್ತು, 32.9%. ಅದೇ 11th ಸೆಂಚುರಿ ಬರ್ತಾ 28.9%ಗೆ ಇಳಿದು ಬಿಡುತ್ತೆ. ಈ ಗಜ್ನಿಯಿಂದ ಇಂಡಿಯಾಲಿ ಬರೀ ಎಕನಾಮಿಕ್ ಕ್ರೈಸಿಸ್ ಅಲ್ಲ, ನಮ್ಮ ಇಂಡಿಯಾ ಒಳಗಡೆ ಇರೋ ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡೋಗಿರ್ತಾನೆ. ಬರೀ ಇಷ್ಟ ಇಲ್ಲ, ನಮ್ಮ ಇಂಡಿಯನ್ ಬಾರ್ಡರ್ಸ್ನು ತುಂಬಾ ವೀಕ್ ಆಗ್ಬಿಟ್ಟಿತ್ತು ಆ ಸಿಚುವೇಶನ್ ಅಲ್ಲಿ. ಈಚೆಯಿಂದ ಬೇರೆ ಅಟ್ಯಾಕ್ ಮಾಡಕ್ಕೆ ಬರೋರ್ಗೆ ಒಂದು ಈಸಿ ಪಾಸ್ ಹಾಕ್ಬಿಟ್ಟಿತ್ತು ಇಂಡಿಯಾ. ಇಲ್ಲಿಗೆ ಮುಗೀತು ಅಂತಲ್ಲ, 1000 AD ಇಂದ ಇಂಡಿಯಾಗೆ ಟಾರ್ಚರ್ ಇನ್ನ ಜಾಸ್ತಿನೇ ಆಯ್ತು. ಯಾಕೆಂದ್ರೆ ಗಜ್ನಿ ಆದ್ಮೇಲೆ ಮೊಘಲ್ಸ್ ಮತ್ತೆ ಬ್ರಿಟಿಷರ್ಸು ಅದೇ ಕೆಲಸ ಮಾಡೋಗ್ತಾರೆ. ಇವತ್ತಿಗೂ ನಮ್ಮ ಇಂಡಿಯಾದ ಹೆರಿಟೇಜ್ ನೋಡಬೇಕು ಅಂದ್ರೆ ಲಂಡನ್ ಮ್ಯೂಸಿಯಂಗೆ ಹೋಗಬೇಕು. ಯಾಕೆ ಅಂದ್ರೆ ಅವ್ರ ಮ್ಯೂಸಿಯಂ ತುಂಬಾ ಇಲ್ಲಿಂದ ಕದ್ಕೊಂಡೋಗಿರೋ ಐಟಮ್ ಅಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ರಾಜರು ಒಳಗಿಂದ ಒಳಗೆ ಜಗಳ ಮಾಡ್ಕೊಳ್ದೆ ಎಲ್ಲ ಒಟ್ಟಿಗೆ ಸೇರಿ ಈಚೆ ಅವ್ರನ್ನ ಓಡಿಸ್ತೀನಿ ಅಂತ ನಿಂತಿದ್ದಿದ್ರೆ ನಮ್ಮ ಇಂಡಿಯಾದ ಸಂಪತ್ತು ಇಂಡಿಯಾಲೇ ಉಳ್ಕೊಂಡ್ಬಿಟ್ಟಿರೋದು. ಸೊ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.